ಸ್ವಾಗತವನ್ನು ಕೋರ್ತೀನಿ. ಇಂದು 9ನೇ ವರ್ಗದ ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದಲ್ಲಿ 3ನೇ ಪಾಠ ಜೀವದ ಮೂಲ ಘಟಕಗಳು ಪಾಠದಲ್ಲಿ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಈ ಪಾಠದ ಒಳಗಿನ ಪ್ರಶ್ನೆಗಳಿಗೆ ಎಲ್ಲ ಉತ್ತರಗಳನ್ನು ಹಾಕಿದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 9ನೇ ತರಗತಿಯವರಿಗಾಗಿ ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ವಿಷಯಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್, ಎಸ್ಎ, ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಸಿಗ್ತವೆ. ಎಲ್ಲ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ತಾವು ಹೋಗಿ ನೋಡಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಪ್ರಶ್ನೆ 1 ಇತ್ತು, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳನ್ನು ಹೋಲಿಸಿ ಮತ್ತು ಅವು ಯಾವ ವಿಧಗಳಲ್ಲಿ ಪರಸ್ಪರ ಭಿನ್ನವಾಗಿವೆ. ಉತ್ತರ: ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳನ್ನು ಹೋಲಿಸಿ ನೋಡಿದಾಗ ಈ ಕೆಳಗಂಡಂಥ ಭಿನ್ನತೆಗಳನ್ನು ನೋಡಬಹುದು. ಸಸ್ಯ ಜೀವಕೋಶ, ಪ್ರಾಣಿಕೋಶ. ಸಸ್ಯಕೋಶಗಳು ಕೋಶ ಪೊರೆಯ ಜೊತೆಗೆ ಗಡುಸಾದ ಹೊರಪದರನ್ನು ಹೊಂದಿದೆ, ಇದನ್ನೇ ಕೋಶ ಭಿತ್ತಿ ಅಂತೀವಿ. ಪ್ರಾಣಿ ಜೀವಕೋಶಗಳು ಯಾವುದೇ ಕೋಶ ಭಿತ್ತಿಯನ್ನು ಹೊಂದಿಲ್ಲ. ಎರಡನೇದು, ಕ್ಲೋರೋಪ್ಲಾಸ್ಟ್ಗಳನ್ನು ಸಸ್ಯ ಜೀವಕೋಶಗಳನ್ನು ಹೊಂದರೆ ಕ್ಲೋರೋಪ್ಲಾಸ್ಟ್ಗಳು ಪ್ರಾಣಿ ಜೀವಕೋಶ ಹೊಂದಿರೋದಿಲ್ಲ. ಸಸ್ಯ ಜೀವಕೋಶದಲ್ಲಿ ಅತಿ ದೊಡ್ಡ ರಸದಾನಿ ಕಂಡುಬರ್ತದೆ, ಪ್ರಾಣಿ ಜೀವಕೋಶದಲ್ಲಿ ಚಿಕ್ಕ ಚಿಕ್ಕದಾದ ರಸದಾನಿಗಳು ಕಂಡುಬರ್ತವೆ. ಸಸ್ಯ ಜೀವಕೋಶ ಸೆಂಟ್ರೋಸೋಮನ್ನು ಹೊಂದಿಲ್ಲ, ಆದರೆ ಪ್ರಾಣಿಗಳ ಕೋಶ ಸೆಂಟ್ರೋಸೋಮನ್ನು ಹೊಂದಿವೆ ಅನ್ನೋದನ್ನು ತಾವು ವ್ಯತ್ಯಾಸದಲ್ಲಿ ಬರೀಬೇಕು. ವಿದ್ಯಾರ್ಥಿಗಳೇ, 2ನೇ ಪ್ರಶ್ನೆಗೆ ಹೋಗುವ. ಪ್ರೊಕ್ಯಾರಿಯೋಟ್ ಜೀವಕೋಶ ಯೂಕ್ಯಾರಿಯೋಟ್ ಜೀವಕೋಶಕ್ಕಿಂತ ಹೇಗೆ ಭಿನ್ನವಾಗಿದೆ? ಪ್ರೊಕ್ಯಾರಿಯೋಟ್ ಕೋಶ, ಯೂಕ್ಯಾರಿಯೋಟ್ ಕೋಶ. ಉತ್ತರ: ಪ್ರೊಕ್ಯಾರಿಯೋಟ್ ಕೋಶ ಗಾತ್ರ ಸಾಮಾನ್ಯವಾಗಿ 1ರಿಂದ 10 UM ವರೆಗೆ ಇದ್ದರೆ ಯೂಕ್ಯಾರಿಯೋಟ್ದಲ್ಲಿ ಸಾಮಾನ್ಯವಾಗಿ 5ರಿಂದ 10 UM ವರೆಗೆ ಗಾತ್ರ ಇರ್ತದೆ. ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿಲ್ಲ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದ ಆವೃತವಾಗಿಲ್ಲ. ಈ ಕಡೆ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿದೆ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದ ಆವೃತವಾಗಿದೆ. 3, ಒಂದೇ ಕ್ರೋಮೋಸೋಮ್ ಹೊಂದಿದೆ, ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ ಹೊಂದಿವೆ. ಪೊರೆ ಸಹಿತ ಕನ್ನದಂಗಗಳು ಕಂಡುಬರುವುದಿಲ್ಲ, ಇಲ್ಲಿ ಪೊರೆ ಸಹಿತ ಕನ್ನದಂಗಗಳು ಕಂಡುಬರುತ್ತದೆ. 3ನೇ ಪ್ರಶ್ನೆ, ಕೋಶ ಪೊರೆಯು ಛಿದ್ರವಾದರೆ ಅಥವಾ ಮುರಿದು ಹೋದರೆ ಏನಾಗಬಹುದು? ಉತ್ತರ: ಕೋಶ ಪೊರೆಯು ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಅತ್ಯಂತ ಹೊರಗಿನ ಹೊದಿಕೆ. ಕೋಶ ಪೊರೆಯು ಅರೆವ್ಯಾಪ ಪೊರೆಯಾಗಿದೆ, ಅಂದರೆ ಕೋಶ ಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ಈ ಪೊರೆಯು ಛಿದ್ರವಾದ ಕೋಶ ಪೊರೆಯು ಒಳಗಿರುವ ಕೋಶದ್ರವ್ಯ ಹೊರಗಿನ ಪರಿಸರಕ್ಕೆ ಬಂದು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸುವ ಶಕ್ತಿ ಕೋಶ ಪೊರೆ ಕಳೆದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ 4, ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಜೀವಕ್ಕೆ ಉಂಟಾಗಬಹುದಾದ ತೊಂದರೆಗಳು ಏನು? ಉತ್ತರ: ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಜೀವಿತಾವಧಿ ಕುಂಠಿತವಾಗ್ತದೆ, ಏಕೆಂದರೆ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಹತ್ತಿರ ಸಂಶ್ಲೇಷಿಸಲ್ಪಟ್ಟ ವಸ್ತುವನ್ನು ಪ್ಯಾಕ್ ಮಾಡಿ ಕೋಶದ ಒಳಭಾಗ ಮತ್ತು ಹೊರಭಾಗದ ಗುರಿ ಅಂಗಗಳಿಗೆ ಗಾಲ್ಗಿ ಸಂಕೀರ್ಣದ ಮೂಲಕ ರವಾನಿಸಲಾಗ್ತದೆ. ಹಾಗೂ ಲೈಸೋಸೋಮ್ಗಳ ನಿರ್ಮಾಣದಲ್ಲಿ ಸಹ ಗಾಲ್ಗಿ ಸಂಕೀರ್ಣ ಭಾಗವಹಿಸುತ್ತದೆ. ಇವೆಲ್ಲ ಕಾರ್ಯಗಳು ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಒಳಗೆ ನಡೆಯುವುದಿಲ್ಲ. ಪ್ರಶ್ನೆ 5, ಯಾವ ಕಣದಂಗವನ್ನು ಕೋಶದ ಶಕ್ತಿ ಕೇಂದ್ರ ಅಂತ ಕರೀತಾರೆ, ಏಕೆ? ಉತ್ತರ: ಮೈಟೊಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದಕ ಕೇಂದ್ರವೆಂದು ಹೆಸರಾಗಿದೆ. ಜೀವದ ಉಳಿಯುವಿಕೆಗೆ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಮೈಟೊಕಾಂಡ್ರಿಯಾವು ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ. ಶರೀರವು ಹೊಸ ರಾಸಾಯನಿಕ ಸಂಯುಕ್ತಗಳನ್ನು ಉಂಟು ಮಾಡಲು ಮತ್ತು ಯಾಂತ್ರಿಕ ಕೆಲಸಗಳನ್ನು ನಿರ್ವಹಿಸಲು ATP ರೂಪದಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಆದ್ದರಿಂದ ಮೈಟೊಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಉತ್ಪಾದಕ ಕೇಂದ್ರ ಅಂತ ಕರೀತಾರೆ. 6ನೇ ಪ್ರಶ್ನೆ, ಕೋಶ ಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗಿರುವ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ? ಉತ್ತರ: ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ನಲ್ಲಿ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಸಂಶ್ಲೇಷಿಸಿ ಕೋಶ ಪೊರೆಯ ನಿರ್ಮಾಣದಲ್ಲಿ ಭಾಗವಹಿಸುತ್ತವೆ. 7ನೇ ಪ್ರಶ್ನೆ, ಅಮೀಬಾ ತನ್ನ ಆಹಾರವನ್ನು ಹೇಗೆ ಪಡೆಯುತ್ತದೆ? ಉತ್ತರ: ಅಮೀಬಾವು ಒಂದು ಏಕಕೋಶ ಜೀವಿ. ಇವುಗಳನ್ನು ತಮ್ಮ ಕೋಶದಲ್ಲಿ ಆಹಾರ ರಸಧಾನಿಯಲ್ಲಿ ಆಹಾರ ವಸ್ತುಗಳನ್ನು ಹೊಂದಿರುತ್ತದೆ. ಇದರಿಂದ ಅಮೀಬಾ ತನ್ನ ಆಹಾರವನ್ನು ಪಡೆದುಕೊಳ್ಳುತ್ತದೆ. 8ನೇ ಪ್ರಶ್ನೆ, ಅಭಿಸರಣೆ ಎಂದರೇನು? ಉತ್ತರ: ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆವ್ಯಾಪ ಪೊರೆಯ ಮೂಲಕ ಹಾದು ಹೋಗುವ ಪ್ರಕ್ರಿಯೆಗೆ ಅಭಿಸರಣೆ ಎಂದು ಕರೆಯುತ್ತಾರೆ. 7ನೇ ಪ್ರಶ್ನೆ, ಈ ಕೆಳಗಿನ ಅಭಿಸರಣೆ ಪ್ರಯೋಗವನ್ನು ಮಾಡಿ. ನೋಡುವ ಏನಿದೆ ಅಂತ. ಸಿಪ್ಪೆ ಸುಲಿದ ಆಲೂಗಡ್ಡೆಯ 4 ಅರ್ಧ ತುಂಡುಗಳನ್ನು ತೆಗೆದುಕೊಳ್ಳಿ.
ಮತ್ತು ಪ್ರತಿ ತುಂಡಿನಲ್ಲೂ ಬಟ್ಟಲಿನ ಆಕಾರದ ಕುಳಿ ಮಾಡಿ ಇವುಗಳಲ್ಲಿ ಒಂದು ಆಲೂಗಡ್ಡೆಯ ಬಟ್ಟಲನ್ನು ಬೇಯಿಸಿದ ಆಲೂಗಡ್ಡೆಯಿಂದ ಮಾಡಿಕೊಳ್ಳಿ. ಅವುಗಳನ್ನು ಎ, ಬಿ, ಸಿ ಮತ್ತು ಡಿ ಎಂದು ಗುರುತಿಸಿ ಪ್ರತಿಯೊಂದು ಆಲೂಗಡ್ಡೆಯನ್ನು ನೀರು ತುಂಬಿದ ಗಾಜಿನ ತೊಟ್ಟಿನಲ್ಲಿ ಇಡಿ. ಈಗ ಎ ಎಂದು ಗುರುತಿಸಿದ ಆಲೂಗಡ್ಡೆಯ ಬಟ್ಟಲನ್ನು ಖಾಲಿ ಮಾಡಿ. ಬಿ, ಡಿ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಒಂದು ಟೀ ಚಮಚೆಯಷ್ಟು ಸಕ್ಕರೆ ಹಾಕಿ. ಸಿ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲಲ್ಲಿ ಒಂದು ಟೀ ಚಮಚೆಯನ್ನು ಉಪ್ಪು ಹಾಕಿ. ಡಿ, ಸಿ ಎಂದು ಗುರುತಿಸಿದ ಬೇಯಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ ಒಂದು ಟೀ ಚಮಚದಷ್ಟು ಸಕ್ಕರೆ ಹಾಕಿ ಇವೆಲ್ಲವನ್ನ 2 ಗಂಟೆಗಳಷ್ಟು ಕಾಲ ಹಾಗೆಯೇ ಇಡಿ. ನಂತರ 4 ಆಲೂಗಡ್ಡೆ ಬಟ್ಟಲುಗಳನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿರಿ. ಸೊ ಇಷ್ಟು ಪ್ರಯೋಗ ಮಾಡಿದಾಗ ಏನೆಲ್ಲ ಪ್ರಶ್ನೆ ಉತ್ತರ ಇದೆ ಅಂತ ನೋಡುವ. ಮೊದಲ ಪ್ರಶ್ನೆ, ಬಿ ಮತ್ತು ಸಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗಿರುತ್ತದೆ ಎಂದು ವಿವರಿಸಿ. ಉತ್ತರ, ಆಲೂಗಡ್ಡೆಯ ಹಲವಾರು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಜೀವಕೋಶಗಳ ಕೋಶಪೊರೆಯ ಅರೆವ್ಯಾಪ ಪೊರೆಯಾಗಿರುತ್ತದೆ. ಬಿ ಮತ್ತು ಸಿ ಆಲೂಗಡ್ಡೆಯ ಬಟ್ಟಲುಗಳು ಸುತ್ತಲೂ ನೀರಿನಿಂದ ಆವರಿಸಲ್ಪಟ್ಟಿವೆ. ಆದ್ದರಿಂದ ನೀರಿನ ಸಾರತೆ ಬಟ್ಟಲುಗಳ ಹೊರಗೆ ಜಾಸ್ತಿ ಇರುತ್ತದೆ. ಆದ್ದರಿಂದ ಅಭಿಸರಣೆಯಿಂದ ನೀರಿನ ಕಣಗಳು ಅಧಿಕ ಸಾರತೆ ಕಡೆಯಿಂದ ಕಡಿಮೆ ಸಾರತೆ ಕಡೆಗೆ ಅಂದರೆ ಬಟ್ಟಲಿನ ಒಳಗೆ ಚಲಿಸುತ್ತವೆ. ಆದ್ದರಿಂದ ಬಿ ಮತ್ತು ಸಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಸಂಗ್ರಹವಾಗುತ್ತದೆ. ಎರಡನೇ ಪ್ರಶ್ನೆ, ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಈ ಪ್ರಯೋಗಕ್ಕೆ ಏಕೆ ಅವಶ್ಯಕ. ಉತ್ತರ, ಎ ಎಂದು ಗುರುತಿಸಿದ ಆಲೂಗಡ್ಡೆಯ ಬಟ್ಟಲು ಈ ಪ್ರಯೋಗಕ್ಕೆ ಅವಶ್ಯಕವಾಗಿದೆ ಏಕೆಂದರೆ 2 ಮಿಶ್ರಣಗಳ ಸಾರತೆ ಒಂದೇ ಇದ್ದಾಗ ನೀರು ಚಲಿಸುವುದಿಲ್ಲ ಎಂದು ಕಂಡುಕೊಳ್ಳಬಹುದು. ಮೂರನೇ ಪ್ರಶ್ನೆ, ಎ ಮತ್ತು ಡಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುವುದಿಲ್ಲ. ಉತ್ತರ, ಎ ಮತ್ತು ಡಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುವುದಿಲ್ಲ ಎಂದರೆ ಡಿ ಆಲೂಗಡ್ಡೆಯು ಬೇಯಿಸಿದ ಆಲೂಗಡ್ಡೆಯಿಂದ ಮಾಡಿರುವುದರಿಂದ ಅದರಲ್ಲಿರುವ ಜೀವಕೋಶಗಳು ಸತ್ತು ಹೋಗಿರುವುದರಿಂದ ಅವು ಅರೆವ್ಯಾಪತೆಯನ್ನು ಕಳೆದುಕೊಂಡಿರುತ್ತವೆ. ಆದ್ದರಿಂದ ನೀರು ಬಟ್ಟಲಿನ ಒಳಕ್ಕೆ ಪ್ರವೇಶಿಸುವುದಿಲ್ಲ. ಎ ಆಲೂಗಡ್ಡೆ ಬಟ್ಟಲಿನ ಸುತ್ತಲಿರುವ ನೀರಿನ ಸಾರತೆ ಒಂದೇ ಇರೋದ್ರಿಂದ ನೀರು ಎ ಬಟ್ಟಲಿನೊಳಗೆ ಸಂಗ್ರಹವಾಗುವುದಿಲ್ಲ. ಇಷ್ಟು 9ನೇ ತರಗತಿಯವರಿಗಾಗಿ 3ನೆಯ ಪಾಠ ಜೀವದ ಮೂಲ ಘಟಕ ಅಂತಕ್ಕಂಥ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಾಯಿತು. ಇನ್ನು ಮತ್ತೆ ನಾನು ನಿಮಗೆ 4ನೇ ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳೊಂದಿಗೆ ಸಿಗ್ತೀನಿ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದ ಸ್ಟಡಿ ವಿತ್ ಪರಶುರಾಮ್ ಅಂತ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ.